ಯಾರು ಖರ್ಚು ಮಾಡಿದ್ರು, ಮೀಡಿಯಾ ನಡೆಸಲಿಕ್ಕೆ ಯಾರು ಖರ್ಚು ಮಾಡಿದ್ರು, ಸ್ವಾಮಿಗಳಿಗೆ ದಕ್ಷಿಣ ಕೊಡ್ಲಿಕ್ಕೆ ಯಾರು ಖರ್ಚು ಮಾಡಿದ್ರು, ಇದೆಲ್ಲವನ್ನು ಅವ್ರ ಖರ್ಚನ್ನು ಹೇಳಬೇಕು. ನಿಮಗ್ ಮಾಹಿತಿ ಬಂತ ಯಾರು ಖರ್ಚು ಮಾಡಿದವರು, ಹಣ ಕೊಟ್ಟವ್ರು ಯಾರು ಅಂತ ಹೇಳಿ? ಈಗ ನಾನು ಇವತ್ತು ಕೇಳಿದ ತಕ್ಷಣ ಇವತ್ತು ರಾತ್ರಿ ಕೂತ್ಕೊಂಡವ್ರು ಏನಾದ್ರೂ ಕೊಟ್ಟಿ ಲೆಕ್ಕಪತ್ರಗಳನ್ನ ತಯಾರು ಮಾಡ್ತಾರೆ ಅಷ್ಟೇ. ತಮಗ್ ಮಾಹಿತಿ ಬಂತ ಸ್ವಾಮೀಜಿ ಯಾರು ಖರ್ಚು ಮಾಡ್ತಿರೋರು ಯಾರು, ಯಾರು ಫಂಡ್ ಮಾಡಿಸಿ ಈ ರೀತಿಯಾಗಿ ಅಭಿಯಾನದ ಹೆಸರಲ್ಲಿ ಬೇರೆ ಏನೋ ಹುನ್ನಾರವನ್ನ ನಡೆಸಲಿಕ್ಕೆ ಪ್ರಚೋದನೆಯನ್ನ ಕೊಡ್ತಿದ್ದಾರೆ, ಯಾರು ಮಾಡ್ತಿರ್ಬೋದು? ತಮ್ಗೇನಾದ್ರೂ ಮಾಹಿತಿ ಬಂತ? ಅಮ್ಮ ನನಗೆ ಮಾಹಿತಿ ಇದೆ, ನಾನು ಈಗ ಮಾತನ್ನು ಮಾತಾಡೋದಿಲ್ಲ ಅಷ್ಟೇ, ಎಲ್ಲ ಕಡೆದು ಮಾಹಿತಿ ಇದೆ ನನಗೆ. ಅಲ್ಲ, ಸಮಾಜವನ್ನ ಎತ್ಕಟ್ಲಿಕ್ಕೆ ಹಿಂದಿನಿಂದ ಯಾರು ಆಟ ಆಡ್ತಿದ್ದಾರೆ, ಹಿರಿಯರು ಖರ್ಚು ಮಾಡಿದ್ರು, ನಾಯಕರು ಖರ್ಚು ಮಾಡಿದ್ರು, ಎಲ್ಲ ಗೊತ್ತಿದೆ. ನನಗೇನು ಹಿಂಜರಿಕೆ ಪ್ರಶ್ನೆ ಇಲ್ಲ. ಪಾಪ ಮತ್ತೊಬ್ಬರಿಗೆ ಯಾಕೆ ಅವ್ರನ್ನ ಇದು ಮಾಡೋದು, ನಮ್ಮ ಎದುರಲ್ಲಿ ಅವ್ರನ್ನ ಯಾಕೆ ಹೇಳ್ತಾರೋದು? ಪಾಪ ಅವ್ರು ಏನೋ ಖರ್ಚು ಮಾಡಿದಾರೆ ಒಳ್ಳೆ ಕೆಲಸ ಅಂತ ಹೇಳಿ, ಅಥವಾ ಯಾರಾದ್ರೂ ಅವ್ರಿಗೆ ಅವ್ರ ವರಿಷ್ಠರು ಏನಾದ್ರೂ ಸೂಚನೆ ಕೊಟ್ಟಿರಬಹುದು, ನೀವು ಈ ರೀತಿ ಖರ್ಚು ಮಾಡಬೇಕು ಅಂತ. ಅವ್ರಿಗೆ ಇಚ್ಛೆ ಇರ್ಲಿ ಇರದೇ ಇರ್ಲಿ ಖರ್ಚು ಮಾಡಿದ್ದಾರೆ. ರಾಜಕಾರಣಿನ ಹಾಗಾದ್ರೆ ಖರ್ಚು ಮಾಡಿರೋರು? ಅಮ್ಮ ತಮಗ್ ಗೊತ್ತಿಲ್ಲದ್ದೇನಿದೆ, ಜನರಿಗೆ ಗೊತ್ತಿಲ್ಲದ್ದೇನಿದೆ, ಎಲ್ರಿಗೂ ಗೊತ್ತಿದೆ. ಬಸವಲಿಂಗ ಪಟ್ಟದೇವರ ಸ್ವಾಮೀಜಿ ಅವರು ಹೇಳ್ತಾರೆ, 10 ಪೈಸಾ ಕೂಡ ನಾವು ಯಾರಿಂದಲೂ ಪಡೆದುಕೊಂಡಿಲ್ಲ, ಯಾವ ಮಂತ್ರಿ ಆಗ್ಲಿ, ಸರ್ಕಾರ ಆಗ್ಲಿ, ರಾಜಕಾರಣಿ ಆಗ್ಲಿ ನಮಗ್ ಹಣ ಕೊಟ್ಟಿಲ್ಲ, ಇದೆಲ್ಲವೂ ಕೂಡ ಭಕ್ತವೃಂದ ಹಾಗೆ ಮಠಾಧಿಪತಿಗಳ ಹಣದಿಂದ ನಡೆಸಿದಂತಹ ಅಭಿಯಾನ. ನಾನು ಅವ್ರಿಗೆ ಬಸವಣ್ಣವ್ರ ಮಾತನ್ನ ನೆನಪಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪಲಿಂಗವು ಘಟಸರ್ಪವಾಯಿತು ಕಾಣ. ಬಸವಣ್ಣವ್ರ ಮಾತನ್ನೇ ನೆನಪಿಸ್ಕೊಡ್ತೇನೆ ಅವ್ರಿಗೆ. ಯಾವಾಗ್ಲೂ ಬಸವಣ್ಣವ್ರ ಅನುಯಾಯಿಗಳಂದ ಮೇಲೆ ಅದು ಸರಿನೇ ಇರ್ಲಿ ತಪ್ಪೇ ಇರ್ಲಿ ಒಪ್ಕೋಬೇಕು, ಏನೇ ತಪ್ಪಿದ್ರು ಸಹಿತ. ನಾವು ಯಾರಿಂದನೂ ಒಂದು ದುಡ್ಡು ತಗೊಂಡಿಲ್ಲ, ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ನಾಳೆ ನಾನು ಯಾರಾದ್ರೂ ಅವ್ರ ಎದುರಿಗೆ ಒಯ್ದು ನಿಲ್ಸಿದ್ರೆ ಏನ್ ಮಾಡ್ಲಿಕ್ಕೆ ತಯಾರಿದ್ದಾರೆ ಅವರು? ಸರಿ ಸ್ವಾಮೀಜಿ, ಈ ಬಸವ ತತ್ವ ಅಭಿಯಾನ ಇದರ ಅವಶ್ಯಕತೆ ಈಗಿನ ದಿನಮಾನಗಳಲ್ಲಿ, ಅದರಲ್ಲೂ ಈ ಜಾತಿ ಸಮೀಕ್ಷೆ ಇತ್ಯಾದಿ ನಡೆಯೋ ಸಮಯದಲ್ಲಿ ಅವಶ್ಯಕತೆ ಇತ್ತ? ಇನ್ ಕೇಸ್ ಅವಶ್ಯಕತೆ ಇತ್ತು ಅನ್ನೋದಾದ್ರೆ ಯಾವ ಸ್ವರೂಪದಲ್ಲಿ ಮಾಡಬೇಕಾಗಿತ್ತು? ಸ್ವರೂಪ ಬದಲಾಗಿದೆ ಅಂತ ಹೇಳಿ ನಿಮ್ ಗಮನಕ್ಕೆ ಏನಾದ್ರೂ ಬಂತು? ಇದು ಎಲ್ಲ ರಾಜ್ಯದ ಸಾಮಾನ್ಯ ಜನತೆಗೆ ಗೊತ್ತಾಗಿದೆ. ಇವರು 2018ರಲ್ಲಿ ಒಂದು ದೊಡ್ಡ ಪ್ರಯತ್ನ ಮಾಡಿ ಈಗ ಎಲ್ಲ ಜನ ಪ್ರತಿ ದಿವಸ ಮಾತಾಡ್ತಾ ಇದ್ದಾರೆ. ಇವ್ರಿಗೊಂದೇನೋ ಗಣತಿ ಮಾಡಬೇಕಾಗಿತ್ತು, ಜನಗಣತಿಯನ್ನ ಮಾಡುವಾಗ ಪ್ರಬಲ ಸಮಾಜಗಳನ್ನ ಒಡೆಯಬೇಕಾಗಿತ್ತು, ಹಿಂದೂ ಸಮಾಜವನ್ನ ತುಳಿಬೇಕಾಗಿತ್ತು, ಅಥವಾ ಹಿಂದೂ ಸಮಾಜವನ್ನ ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ಯಾವುದೋ ಒಂದು ಸಮಾಜಕ್ಕೆ ಅತಿ ಹೆಚ್ಚಿನ ಲಾಭವನ್ನು ಬಜೆಟ್ ನಲ್ಲಿ ಕೊಡಬೇಕಾಗಿದೆ. ಇವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ತಾ ಇರೋದು ಒಬ್ಬ ಸಾಮಾನ್ಯ ಮನುಷ್ಯ ಓಣಿಗಳಲ್ಲಿ ಸಹಿತ ಮಾತಾಡ್ತಾ ಇದ್ದಾನೆ. ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ನಡೆಯದೇ ಇರುವಂತಹದ್ದನ್ನ ಇಷ್ಟೊಂದು ತರಾತುರಿಯಲ್ಲಿ, ಅದು ಯಾವ ಮಂತ್ರಿಗಳು ತರಾತುರಿಯಲ್ಲಿ ಅದನ್ನ ವಿರೋಧ ಮಾಡಿದ್ರು ತಕ್ಷಣ ಅವರನ್ನ ಅವತ್ತೇ ರಾತ್ರಿ ಊಟಕ್ಕೆ ಕರೆಸಿಕೊಂಡು ತಮ್ಮ ಮನೆಯಲ್ಲಿ ಅವರು ಸಮಾಧಾನ ಮಾಡಿಸಿ ಮರುದಿವಸ ಅವರನ್ನು ಸಹಿತ ಶಾಂತಗೊಳಿಸಿದಂತ ಉದಾಹರಣೆ ಎಲ್ರಿಗೂ ಗೊತ್ತಿದೆ. ಯಾವ ಸಮಾಜಕ್ಕೆ ಅತಿ ಹೆಚ್ಚು ಲಾಭ ಮುಟ್ಟಿಸ್ಲಿಕ್ಕೆ ಹೊರಟಿದ್ದಾರೆ ಇವರು? ಉಳಿದವರ ಸಂಖ್ಯೆಯನ್ನ ಕಡಿಮೆ ಮಾಡಿ ಯಾವುದೋ ಒಂದು ಸಮಾಜದ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅವರಿಗೆ ದೊಡ್ಡ ಲಾಭವನ್ನ ಬಜೆಟ್ನಲ್ಲಿ ಕೊಡಬೇಕು ಬರುವ ದಿನಗಳಲ್ಲಿ ಅನ್ನೋ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಾಮಾನ್ಯ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ಕಳೆದ ಬಾರಿಯ ಒಂದು ಇದೇ ರೀತಿಯ ಸಮೀಕ್ಷೆಯ ವರದಿ ಅದು ಅಧಿಕೃತವಾಗಿ ಬಹಿರಂಗ ಆಗದೆ ಹೋದ್ರೂ ಕೂಡ ಅದರ ಅಂಕಿ ಸಂಖ್ಯೆಗಳು ಬಹಿರಂಗ ಆದಾಗ ಲಿಂಗಾಯತರ ಸಂಖ್ಯೆ ಕಡಿಮೆ ಇರೋದ್ರ ಬಗ್ಗೆ ಸಮುದಾಯದಲ್ಲೇನೆ ಆಕ್ಷೇಪಗಳು ವ್ಯಕ್ತವಾಗಿತ್ತು. ನೀವ್ ಹೇಳಿದ ಅದೇ ಮಂತ್ರಿಗಳು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಮಾಡ್ಲಿಕ್ಕೆ ಹೊರಟಿರೋದು ಅಂಥದ್ದೇ ಮತ್ತೊಂದು ಪ್ರಯತ್ನ ಅಂದಾಗ ಅದನ್ನ ಯಾಕೆ ಬೆಂಬಲಿಸ್ತಿದ್ದಾರೆ? ಬೆಂಬಲಿಸ್ತಿರೋರು ಉದ್ದೇಶ ಏನು ಅಂತ ಹೇಳಿ, ಅದರಲ್ಲೂ ಇದೇ ಸಮುದಾಯದವರು, ಲಿಂಗಾಯತ ಸಮುದಾಯದವ್ರೆ ಬೆಂಬಲಿಸ್ತಿರುವಂತವರ ಉದ್ದೇಶ ತಮ್ಮ ಕುರ್ಚಿಗಳು ಸುರಕ್ಷಿತವಾಗಿ ಉಳಿಬೇಕು. ತಮ್ಮ ಕುರ್ಚಿಗಳನ್ನ ಕಾಯ್ದುಕೊಳ್ಳಿಕ್ಕೆ ಇವರು ಬೇಕಾದವ್ರು ಬಲಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಯಾವುದೇ ಲೀಡರ್ ಇರಲಿ, ಆ ಲೀಡರು ತನ್ನ ಕುರ್ಚಿಯನ್ನ ತನ್ನ ಸ್ಥಾನಮಾನವನ್ನು ಉಳಿಸಿಕೊಳ್ಳಿಕ್ಕೆ ಇಡೀ ಸಮಾಜವನ್ನೆಲ್ಲ ಮತ್ತೇನನ್ನಾದ್ರೂ ಬಲಿ ಕೊಡ್ಲಿಕ್ಕೆ ಇವರು ಯಾವಾಗ್ಲೂ ತಯಾರಿರ್ತಾರೆ. ಅದು ಮಂಗ ಮರಿಯನ್ನ ತಗೊಂಡು ಕೂತಿತ್ತಂತೆ, ನೀರು ಬರ್ಲಿಕ್ಕೆ ಹತ್ತು ಬ್ಯಾರಲ್ನಲ್ಲಿ ಕಂಠದವರೆಗೆ ಬರುವವರೆಗೆ ಮರಿಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡಿತ್ತಂತೆ. ಒಂದ್ ಸಾರಿ ಬಾಯಿಂದ ಮೇಲೆ ನೀರು ಬಂದ ತಕ್ಷಣ ಮರಿಯನ್ನ ತೆಳಗಿಟ್ಟು ತಾನು ಅದ್ರ ಮೇಲೆ ಕುಂತಂತ.
ನಾಯಕರಿದ್ರು ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮಂಗ ಯಾರು ಮರಿ ಯಾರು ಸ್ವಾಮೀಜಿ? ಅಮ್ಮ ಸಮಾಜನೇ ಮರಿ, ಈ ನೇತಾರರೇ ಮಂಗಗಳು. ಅತ್ಯಂತ ಮುದ್ದಿನ ಮರಿಯನ್ನ ತನ್ನ ಕಾಲ್ ಕೆಳಗಿಟ್ಟು ಮೇಲೆ ಕೂತು ಅಂತದು ತನ್ನ ಕಂಠಕ್ಕೆ ಬಂದ್ ಕೂಡ್ಲೆ ಹಾಗಾಗ್ತಾ ಇದೆ ಅಂತ. ಈ ಅಭಿಯಾನದ ಬಗ್ಗೆನೆ ನೀವ್ ಹೇಳ್ತೀರಿ ಇದು ಮುಖ್ಯಮಂತ್ರಿಗಳ ಕೃಪಾಪೋಷಿತ ಒಂದು ನಾಟಕ ಪ್ರದರ್ಶನ, ಜಿಲ್ಲೆಗಳಿಗೆ ಹೋಗಿ ಮಾಡ್ಲಾಗ್ತಾ ಇರ್ತಕ್ಕಂತ ನಾಟಕ ಪ್ರದರ್ಶನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಪೋಷಣೆ ಮಾಡ್ತಾರೆ ಇದನ್ನ? ಪೋಷಣೆ ಮಾಡೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗಾಗುವ ಲಾಭ ಆದ್ರೂ ಏನು ಅಂತ? ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಸಮಾಜವನ್ನು ಸಂತುಷ್ಟಗೊಳಿಸಬೇಕಾಗಿದೆ. ಅವ್ರ ಮನೆಯಲ್ಲಿ ಹೊರಗೆ ಗೇಟ್ನಿಂದ ಹಿಡ್ಕೊಂಡು ಅಡಿಗೆ ಮನೆಯವರೆಗೆ ನೋಡ್ರಿ ನೀವು ಯಾರ್ಯಾರು ನಿಂತಿರ್ತಾರೆ ಅದ್ರ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಅವರ ಸಂತುಷ್ಟಿಗಾಗಿ ಈ ರಾಜ್ಯದಲ್ಲಿ ಯಾವುದೇ ಸಾಮಾನ್ಯ ಜನರಿಗೆ ಬಜೆಟ್ ನಲ್ಲಿ ಏನೇ ಹಣ ಇರದೇ ಇದ್ರು ಕೇವಲ ಒಂದು ಸಮಾಜಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಬಜೆಟ್ ಇದೆ. ಅದನ್ನು ಎಲ್ಲ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ನನಗೇನು ಯಾರ ಬಗ್ಗೆನೂ ದ್ವೇಷ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇರುವಂತಹದ್ದನ್ನು ಮಾತ್ರ ಎಲ್ಲರೂ ನೋಡ್ತಾ ಇದ್ದಾರೆ. ಅವರ ಕೃಪೆಯಿಂದನೇ ನಡೆಯೋದು. ಅವ್ರ ಜೊತೆ ಮೀಟಿಂಗ್ ಮಾಡಿನೇ ಇದನ್ನ ಆರಂಭ ಮಾಡಿದ್ರು. ಅವ್ರ ಮನೆಯಲ್ಲೇ ಮೀಟಿಂಗ್ ಮಾಡಿ ಮೊದಲು ಚರ್ಚೆ ಮಾಡಿದ್ರು ಎಲ್ಲ ಸ್ವಾಮಿಗಳು. ಚರ್ಚೆ ಮಾಡಿದ ನಂತರ ಅವ್ರು ಹೇಳಿದ್ರು ಹೋದ್ ಸಾರಿ ನಿಮ್ಗೆಲ್ಲ ಸಪೋರ್ಟ್ ಮಾಡಿದ್ದೆ, ನೀವೆಲ್ಲ ಕೈ ಕೊಟ್ರಿ ಹಾಗೆ ಹೀಗೆ ಅಂತಂದ್ರಿ ಇವ್ರಿಗೆ. ಆನಂತರ ಇಲ್ಲ ಈ ಸರಿ ನಾವು ಸರಿಯಾಗಿ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿದ ನಂತರ ಮತ್ತೆ ಅಭಿಯಾನ ಆರಂಭ ಆಯ್ತು. ಈ ಕಡೆ ಅಭಿಯಾನ ಆರಂಭ ಆಯ್ತು, ಆ ಕಡೆ ಜನಗಣತಿ ಆರಂಭ ಆಯ್ತು. ಇಷ್ಟು ತಿಳಿಯೋದಿಲ್ಲ ಸಾಮಾನ್ಯ ಜನರಿಗೆ. ಈ ಸ್ವಾಮೀಜಿಗಳು ಸನ್ಯಾಸಿಗಳ ಗ್ಯಾಂಗ್ ಅಂತ ಹೇಳಿ ತಾವು ಕರೆದು ಬಿಟ್ರಿ. ಅವರು ನಾವು ಸಮುದಾಯವನ್ನ ಮೇಲ್ದರ್ಜೆಗೆ ತರುವ ಅಥವಾ ಸಮುದಾಯದಲ್ಲಿ ಹಿಂದುಳಿದವರಿಗೆ ಕೆಲ ಅವಕಾಶಗಳನ್ನ, ಸರ್ಕಾರಿ ಸೌಲಭ್ಯಗಳನ್ನ ಕೊಡಿಸ್ಲಿಕ್ಕೆ ಹೋರಾಟ ಮಾಡುವವರು ಅಂತ ಹೇಳಿ ತಮ್ಮನ್ನು ತಾವು ಕರೆದುಕೊಳ್ತಾರೆ. ತಾವು ನೋಡಿದ್ರೆ ಗ್ಯಾಂಗ್ ಅಂತ ಹೇಳಿ ಹೆಸರಿಟ್ಬಿಟ್ರಿ ಅದಕ್ಕೆ. ಅವರೇ ಇವರಲ್ಲಿ ಹಿಂದುಳಿದವ್ರನ್ನ ಮೇಲ್ ತರ್ಲಿಕ್ಕೆ ಪ್ರಯತ್ನ ಮಾಡಿದವ್ರು ಎಷ್ಟು? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಇವ್ರಿಗೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಹಿಂದುಳಿದವರನ್ನ ಅನುಭವ ಮಟ್ಟಕ್ಕೆ ಕರ್ತಂದ್ರು. ಅದರಲ್ಲಿ ದಲಿತರಿದ್ರು, ವೇಶ್ಯರಿದ್ರು, ಕಳ್ಳ ಕಾಕ್ತನ ಮಾಡುವಂತ ಕುಸ್ವಭಾವದ ಜನರಿದ್ರು. ಅವ್ರನ್ನೆಲ್ಲರನ್ನು ತಂದು ತಿದ್ದಿದ್ರು. ಅವರಿಗೆ ದೊಡ್ಡ ಸ್ಥಾನಮಾನಗಳನ್ನ, ಅಂದ್ರೆ ಜನರಿಗೆ ಸಮ್ಮಾನ ಅನ್ನೋದು ಬಹಳ ಮುಖ್ಯ. ಪರಸ್ಪರರಿಗೆ ಸಮ್ಮಾನವನ್ನು ಕೊಡ್ಬೇಕಂತ ಅದನ್ನ ಬಸವಣ್ಣವ್ರು ಮಾಡಿದ್ರು. ಆದ್ರೆ ಈಗ ಇದನ್ನ ಮಾಡ್ಲಿಕ್ಕೆ ಹೊಂಟಂತ ಸ್ವಾಮಿಗಳು ಏನಿದ್ದಾರೆ ಇವರು 800 ವರ್ಷಗಳ ಕಾಲಾವಧಿಯಲ್ಲಿ ತಮ್ಮ ಮಠದ ಯಾವುದೇ ಶಾಖಾ ಮಠಕ್ಕೆ ಅಥವಾ ತಮ್ಮ ಮಠಕ್ಕೆ ಕೆಳವರ್ಗದ ಜನರನ್ನ ಯಾರನ್ನಾದ್ರೂ ಉತ್ತರಾಧಿಕಾರಿಗಳನ್ನ ಮಾಡಿಕೊಂಡು ಬಸವಣ್ಣವರ ತತ್ವವನ್ನ ಪಾಲಿಸಿದ್ದಾರೆಯೇ? ಹೋಗ್ಲಿ, ಕೆಳವರ್ಗ ಹೋಗ್ಲಿ, ಮೇಲ್ವರ್ಗದಲ್ಲಿ ಬೇರೆ ಜಾತಿಯವರನ್ನು ಯಾರನ್ನಾದ್ರೂ ತಂದು ತಮ್ಮ ಉತ್ತರಾಧಿಕಾರಿಗಳನ್ನ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆಯೇ? ಇಲ್ಲ. ಮೂರನೆಯದಾಗಿ ತಮ್ಮದೇ ಸಮುದಾಯದ ಜನರನ್ನ ಮಾಡಿಕೊಳ್ಳುವಾಗ ಅತಿ ಸಮೀಪದ ಸಂಬಂಧಿಕರನ್ನ ಮಾತ್ರ ತಮ್ಮ ಮಠಗಳಲ್ಲಿ ಇಟ್ಕೊಂಡು ಒಬ್ಬನಿಗೆ ಪ್ರಿನ್ಸಿಪಾಲ್ ಮಾಡ್ತಾರೆ, ಇನ್ನೊಬ್ಬನಿಗೆ ಏನೋ ಗುಡಿ ಪೂಜಾ ಮಾಡ್ಲಿಕ್ಕೆ ಕೊಡ್ತಾರೆ, ಮತ್ತೊಬ್ಬನಿಗೆ ಡ್ರೈವರ್ ಮಾಡ್ತಾರೆ. ಇವ್ರ ದಾಯಾದಿಗಳಲ್ಲೇ ಒಬ್ಬನ ಮಠದ ಮ್ಯಾನೇಜರ್ ಮಾಡ್ತಾರೆ, ಮತ್ತೇನೇನೋ ಮಾಡ್ತಾರೆ. ಮಠದಲ್ಲಿ ಕಾರ್ಯಕ್ರಮಗಳಿದ್ದು ಅಂದ್ರೆ ಆ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಸಮಾರಂಭವನ್ನ ಹಿಡ್ಕೊಂಡು, ಸ್ವಾಗತ ಪರಿಚಯ ಮಾಡುವವರನ್ನ ಹಿಡ್ಕೊಂಡು, ಆಭಾರ ಮನ್ನಿಸುವವರವರಿಗೆ, ಭಾಷಣ ಮಾಡುವವರು, ಸಂಗೀತ ಹಾಡುವವರು ಎಲ್ಲರೂ ಇವ್ರ ಸಂಬಂಧಿಕರೇ ಅಥವಾ ಇವ್ರ ಸಮೀಪದವರೇ ಅಲ್ಲ. ದಕ್ಷಿಣ ತಗೊಳ್ಳಿಕ್ಕೆ ಎಲ್ಲ ಸಮಾಜದವ್ರು ನಡೀತಾರೆ ನಿಮಗೆ. ಆದ್ರೆ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ಇಷ್ಟೆಲ್ಲ ಹಣ ಕಲೆಕ್ಟ್ ಮಾಡ್ಕೊಂಡು ನೀವು ಸನ್ಯಾಸಿಗಳು, ವಿರಕ್ತರು, ಹೌದಾ? ಹೀಗಿದ್ದಾಗ ಮನೆ ಮಾರುಗಳನ್ನ ಎಲ್ಲ ಬಿಟ್ಟು ಬಂದಂತವ್ರು ಸನ್ಯಾಸಿಗಳು ಅಂತಂದ್ರ ಬಸವಣ್ಣವ್ರು ಹೇಳಿದಂಗ ಮರಳಿ ಹಿಂದಕ್ಕೆ ನೋಡಬಾರ್ದು. ಜಂಗಮರು ಅಂತಂದ್ರ ತಮ್ಮ ವೈಯಕ್ತಿಕ ಸ್ವಾರ್ಥವನ್ನು ಇಟ್ಕೊಂಡಂತವ್ರು ಅಲ್ಲ. ಆದ್ರೆ ಈಗಿರುವಂತ ಈ ಸ್ವಾಮಿಗಳೆಲ್ಲರೂ ಯಾರು ತಮ್ಮ ಮನೆತನಗಳನ್ನ ಬಿಟ್ಟು ಹೊರಗೆ ಹೋದವ್ರಲ್ಲ. ಅವ್ರ ನನ್ನ ಎದುರಿಗೆ ತಂದೆಲ್ಲ ಸರಿ ಅವ್ರನ್ನ ಕೇಳ್ತೀನಿ, ನಾನು ಮುಖ ಹಿಂಗ್ ಮ್ಯಾಗೆತ್ತು ಮಾತಾಡ್ಲಿ. ಯಾರಾದ್ರೂ ಒಬ್ರಿಬ್ಬರು ಅಪವಾದ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅದರಲ್ಲಿ ಕೆಲವು ಜನ ಅಪವಾದ ಇರಬಹುದು. ಆದ್ರೆ ಬಹುಸಂಖ್ಯಕರೆಲ್ಲ ಇವರೆಲ್ಲ ಸಮಾಜದ ಸಂಪತ್ತನ್ನ
ಭೋಗಿಸ್ಲಿಕ್ಕೆ ಬಂದಂತವ್ರೆ ಹೊರತು ಸೇವೆ ಮಾಡ್ಲಿಕ್ಕೆ ಬಂದಂತವ್ರು ಅಂತ ಅವ್ರನ್ನ ನೋಡಿದ್ರೆ ಅನಿಸ್ತಾ ಇಲ್ಲ. ನಾನಲ್ಲ, ಸಮಾಜದ ಜನರು ಸಹಿತ ಹೇಳ್ತಾ ಇದ್ದಾರೆ ಇವರ ಕಪಟ ಹೇಗಿದೆ ಅನ್ನೋದು. ಒಂದ್ ಕಡೆ ಹೇಳ್ತಾರೆ ವೈದಿಕಕ್ಕೆ ವಿರೋಧ ಮಾಡೋದು, ಬಸವಣ್ಣವರು ವೇದ ವಿರೋಧಿಗಳಂತ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಇವರೇ ರಾತ್ರಿ ಎಲ್ಲ ಕೂತು ತಮ್ಮ